ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಆರ್ಟಿಂಗ್ ಸಬ್ಜೆಕ್ಟ್ನಲ್ಲಿ ಬರುವಂಥ ಘಟಕ 1, ಘಟಕ 2, ಘಟಕ 3 ಅಲ್ಲಿ ಕೇಳುವಂಥ ಇಂಪಾರ್ಟೆಂಟ್ 2 ಮಾರ್ಕಸ್, 5 ಮಾರ್ಕಸ್ ಮತ್ತು 10 ಮಾರ್ಕಸ್ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡಿದ್ದೇವೆ. ಇವಾಗ ಘಟಕ 4ದಲ್ಲಿ ಕೇಳುವಂಥ 2 ಮಾರ್ಕಸ್ ಪ್ರಶ್ನೆ, 5 ಮಾರ್ಕಸ್ ಪ್ರಶ್ನೆ ಮತ್ತು 10 ಮಾರ್ಕಸ್ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡೋಣ. ಘಟಕ 4 ಕಂಪ್ನಿಯ ಆಡಿಟ್ ಮತ್ತು ಇತರ ಘಟಕಗಳ ಲೆಕ್ಕ ಪರಿಶೋಧನೆ ಅಂತ ಹೇಳಿದೆ. ಈ ಘಟಕದಲ್ಲಿ ಕೇಳುವಂಥ 2 ಮಾರ್ಕಸ್ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡೋಣ. ಪ್ರಶ್ನೆ 1, ಕಂಪನಿಯ ಆಡಿಟರ್ ಯಾರು? ಕಂಪನಿಯ ಆಡಿಟರ್ ಎಂದರೆ ಕಂಪನಿಯ ಲೆಕ್ಕಪತ್ರಗಳನ್ನು ಪರಿಶೀಲಿಸು ಮತ್ತು ಅವುಗಳ ನಿಖರತೆ ಹಾಗೂ ಪಾರದರ್ಶಕತೆಯನ್ನು ಖಚಿತಪಡಿಸಲು ನೇಮಕಗೊಂಡಿರುವ ವ್ಯಕ್ತಿ ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಯ ಸದಸ್ಯ. ಅಂದರೆ ಕಂಪ್ನಿ ಆಡಿಟರ್ ಅಂದರೆ ಕಂಪ್ನಿ ಲೆಕ್ಕಪತ್ರಗಳು ಏನಿರ್ತಾವಲ್ಲ ಅವುಗಳನ್ನು ಪರಿಶೀಲಿಸಿ ಮತ್ತು ಅವುಗಳ ನಿಖರತೆ ಹಾಗೂ ಪಾರದರ್ಶಕತೆಯನ್ನು ಖಚಿತಪಡಿಸಲು ನೇಮಕಗೊಂಡಿರುವ ಒಬ್ಬ ವ್ಯಕ್ತಿಯನ್ನು ನಾವು ಏನು ಕರಿತೀವಿ? ಕಂಪ್ನಿ ಆಡಿಟರ್ ಅಂತೇಳಿ ಕರಿತೀವಿ. ಎರಡನೇ ಪ್ರಶ್ನೆ, ಮೊದಲ ಆಡಿಟರ್ ಯಾರು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಮೊದಲ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿ ನೇಮಕಗೊಂಡವರು ಇ.ವಿ. ಬ್ಲ್ಯಾಕ್ಬರ್ನ್ ಆಗಿದ್ದಾರೆ. ಅವರು ನವೆಂಬರ್ 16, 1860 ಅಧಿಕಾರ ವಹಿಸಿಕೊಂಡರು. ಮೊದಲ ಆಡಿಟರ್ ಯಾರು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಏನಿತ್ತಿಲ್ಲ, ಭಾರತದಲ್ಲಿ ಮೊದಲ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿ ಯಾರು ನೇಮಕಗೊಂಡಾರಪ್ಪ ಅಂದ್ರೆ ಇ.ವಿ. ಬ್ಲ್ಯಾಕ್ಬರ್ನ್ ಅಂತ ತಿಳಿಸಿದ್ರೆ ಇವರು ಯಾವಾಗ ನೇಮಕಗೊಂಡಾರ ಅಂದರೆ ನವೆಂಬರ್ 16, 1860 ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಇವಾಗ ವಿಭಾಗ ಬಿ 5 ಮಾರ್ಕಸಿನ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1, ಕಂಪ್ನಿಯ ಲೆಕ್ಕ ಪರಿಶೋಧಕರ ವೃತ್ತಿಪರ ಗುಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಕಂಪ್ನಿ ಲೆಕ್ಕ ಪರಿಶೋಧಕರ ಅವರ ಕರ್ತವ್ಯಗಳನ್ನು ಮತ್ತು ಅವು ಯಾವ ರೀತಿ ಗುಣಗಳನ್ನು ಹೊಂದಿರಬೇಕು ತಿಳಿಸಿದ್ರೆ ಈ ಕೆಳಗಿನಂತೆ ನೋಡೋಣ. ಒಂದನೇದೇನಿದೆ, ಸ್ವತಂತ್ರತೆ. ಅಂದರೆ ಲೆಕ್ಕ ಪರಿಶೋಧಕರು ಯಾವುದೇ ಬಯಸ್ ಅಥವಾ ಒತ್ತಡದಿಂದ ಮುಕ್ತರಾಗಿರಬೇಕು. ಇದರಿಂದ ಅವರು ನಿಷ್ಪಕ್ಷಪಾತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಲೆಕ್ಕಪತ್ರಗಳನ್ನು ಪರಿಶೀಲಿಸಬೇಕು. ಅಂದರೆ ಇಲ್ಲಿ ಸ್ವತಂತ್ರ ಅಂದರೆ ಈಗ ಲೆಕ್ಕ ಪರಿಶೋಧಕರು ಇರ್ತಾರಲ್ಲ ಅವ್ರಿಗೆ ಯಾವುದೇ ಒತ್ತಡ ಇರಲಾರ್ದರೆ ಅವರು ತಮ್ಮ ಕಾರ್ಯವನ್ನು ನಿಷ್ಪಕ್ಷಪಾತವಾಗಿ ವಹಿಸಿ ಕೊಡಬೇಕಾಗಿರುತ್ತದೆ. ಎರಡನೇದೇನಿದೆ ಪಾಯಿಂಟು, ವೃತ್ತಿಪರ ಶ್ರದ್ಧೆ. ಅವರು ತಮ್ಮ ಕೆಲಸವನ್ನು ಎಚ್ಚರಿಕೆಯಿಂದ ಮತ್ತು ನಿಖರತೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗ್ತೈತಿ. ಲೆಕ್ಕಪತ್ರಗಳ ಪರಿಶೀಲನೆಯಲ್ಲಿ ಇವರು ತಮ್ಮ ಗಮನವನ್ನು ನೀಡಬೇಕಾಗುತ್ತದೆ. ಸೊ ನಾವು ಇವರಿಗೆ ಏನಂತೀವಿ? ವೃತ್ತಿಪರ ಶ್ರದ್ಧೆ ಅಂತೀವಿ. ಪಾಯಿಂಟ್ 3, ಅಖಂಡತೆ. ಅಂದರೆ ಲೆಕ್ಕ ಪರಿಶೋಧಕರು ಅವರ ಪ್ರಾಮಾಣಿಕತೆ, ಅವರ ನೈತಿಕತೆ ಇಲ್ಲಿ ಪಾಲಿಸಬೇಕಾಗ್ತೈತಿ ಮತ್ತು ಯಾವುದೇ ವಂಚನೆ ಅಥವಾ ಆಕ್ರಮಣ ತಡೆಯಲು ಇವರು ಪ್ರಯತ್ನಿಸಬೇಕು. 4ನೇ ಪಾಯಿಂಟ್, ಸಮರ್ಥತೆ. ಲೆಕ್ಕ ಪರಿಶೋಧನೆ, ಲೆಕ್ಕಶಾಸ್ತ್ರ ಮತ್ತು ಸಂಬಂಧಿತ ಕಾನೂನುಗಳ ಬಗ್ಗೆ ಸಮಗ್ರ ಜ್ಞಾನವನ್ನು ಹೊಂದಿರಬೇಕು ಮತ್ತು ನಿರಂತರವಾಗಿ ತಮ್ಮ ಜ್ಞಾನವನ್ನು ಇವರು ನವೀಕರಿಸಬೇಕಾಗುತ್ತದೆ. 5ನೇ ಪಾಯಿಂಟ್, ರಹಸ್ಯತೆ. ಅಂದರೆ ಲೆಕ್ಕ ಪರಿಶೋಧಕರು ಕಂಪ್ನಿಯ ಗೌಪ್ಯ ಮಾಹಿತಿಯನ್ನು ರಕ್ಷಿಸಬೇಕಾಗುತ್ತದೆ ಮತ್ತು ಅನಧಿಕೃತ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಬಾರದು. ಅಂದರೆ ರಹಸ್ಯತೆ ಅಂದರೆ ಈಗ ಲೆಕ್ಕ ಪರಿಶೋಧಕರು ಏನಿರ್ತಾರಲ್ಲ ಅವರು ಮಾಡಿರುವಂಥ ಅವ್ರಿಗೆ ಜವಾಬ್ದಾರಿಯುತ ಒಂದು ಕಂಪ್ನಿಯಲ್ಲಿ ಏನು ವರ್ಕ್ ಮಾಡ್ತಾರಲ್ಲ ಆ ಕಂಪ್ನಿಯ ಡೇಟಾ ಏನಿದೆಯಲ್ಲ ಇನ್ನೊಂದು ಕಂಪ್ನಿಗೆ ನೀಡಬಾರ್ದು. ಅದನ್ನು ಯಾವುದೇ ರೀತಿ ಕಳು ಆಗದೆ ಹಾಗೆ ಅವರು ತಮ್ಮಲ್ಲಿ ಕಾಪಾಡಿಕೊಂಡು ಹೋಗಬೇಕಾಗುತ್ತದೆ. ಈ ಗುಣಗಳನ್ನು ಪಾಲಿಸುವ ಮೂಲಕ ಲೆಕ್ಕ ಪರಿಶೋಧಕರು ಏನಿರ್ತಾರೆ ಕಂಪ್ನಿಯ ಲೆಕ್ಕಪತ್ರಗಳಾಗಿರ್ಬೋದು, ನಿಖರತೆ ಆಗಿರ್ಬೋದು ಮತ್ತು ವಿಶ್ವಾಸಾರ್ಹತೆಯಲ್ಲಿ ಅವರು ಖಚಿತಪಡಿಸಬಹುದಾಗಿದೆ. 2ನೇ ಪ್ರಶ್ನೆ, ಲೆಕ್ಕ ಪರಿಶೋಧಕರ ಹಕ್ಕುಗಳನ್ನು ವಿವರಿಸುತ್ತ ಕೇಳಿದ್ದಾರೆ. ಆ ಕಂಪ್ನಿಯ ಲೆಕ್ಕ ಪರಿಶೋಧಕರಿಗೆ ತಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಕೆಲವು ಪ್ರಮುಖ ಹಕ್ಕುಗಳು ನೀಡಲ್ಪಟ್ಟಿರ್ತವೆ. ಈ ಹಕ್ಕುಗಳು ಅವರಿಗೆ ಲೆಕ್ಕಪತ್ರಗಳ ಪರಿಶೀಲನೆ ಆಗಿರ್ಬೋದು ಮತ್ತು ಸಂಸ್ಥೆಯ ಆರ್ಥಿಕ ಸ್ಥಿತಿಗತಿ ಆಗಿರ್ಬೋದು ಅವುಗಳನ್ನು ಖಚಿತಪಡಿಸಲು ಸಹಾಯ ಮಾಡುವಂತೆ ಇಲ್ಲಿ ಕೆಲವು ಹಂತಗಳು ಅಥವಾ ಹಕ್ಕುಗಳನ್ನು ವಿವರಿಸಬಹುದಾಗಿದೆ. ಮೊದಲನೇದು ನೋಡೋದಾದರೆ ದಾಖಲೆಗಳಿಗೆ ಪ್ರವೇಶ ಹಕ್ಕು ಅಂತೇಳಿ ಕರೆಯುತ್ತೇವೆ. ಇಲ್ಲಿ ಲೆಕ್ಕ ಪರಿಶೋಧಕರು ಕಂಪ್ನಿಯ ಎಲ್ಲ ಲೆಕ್ಕಪತ್ರಗಳು, ಅದರ ದಾಖಲೆಗಳು ಮತ್ತು ಸಂಬಂಧಿತ ಪ್ರವೇಶ ಪಡೆಯುವ ಹಕ್ಕು ಹೊಂದಿರುತ್ತಾರೆ. ಇದರಿಂದ ಅವರು ಲೆಕ್ಕಪತ್ರಗಳ ನಿಖರತೆ ಮತ್ತು ಪಾರದರ್ಶಕತೆಯನ್ನು ಇಲ್ಲಿ ಅವರು ಪರಿಶೀಲಿಸಬಹುದಾಗಿದೆ. 2ನೇದೇನಿದೆ, ಸಿಬ್ಬಂದಿಯೊಂದಿಗೆ ವಿಚಾರಣೆಯ ಹಕ್ಕು. ಇಲ್ಲಿ ಕಂಪ್ನಿಯ ನಿರ್ದೇಶಕರು ತಮ್ಮ ನಿರ್ವಹಣಾ ಸಿಬ್ಬಂದಿ ಮತ್ತು ಇತರ ಸಂಬಂಧಿತ ವ್ಯಕ್ತಿಗಳೊಂದಿಗೆ ವಿಚಾರಣೆ ನಡೆಸುವ ಹಕ್ಕು ಹೊಂದಿರುತ್ತಾರೆ. ಇದರಿಂದ ಲೆಕ್ಕಪತ್ರಗಳ ಬಗ್ಗೆ ಸ್ಪಷ್ಟತೆಯನ್ನು ನಾವಿಲ್ಲಿ ಪಡೆಯಬಹುದಾಗಿದೆ.
ಅಂದರೆ ಇಲ್ಲಿ ಸಿಬ್ಬಂದಿಯೊಂದಿಗೆ ವಿಚಾರಿಸಿ ಅಲ್ಲಿ ಲೆಕ್ಕಪತ್ರಗಳ ಬಗ್ಗೆ ನಾವು ಏನು ಮಾಡಿದ್ವು ಸ್ಪಷ್ಟತೆಯನ್ನು ನಾವು ಪಡೆಯಬಹುದಾಗಿದೆ. ಮೂರನೇ ಪಾಯಿಂಟ್ ಏನಿದೆ, ಶಾಖೆಗಳ ಪರಿಶೀಲನೆ ಹಕ್ಕು ಅಂತ ಹೇಳಿದೆ. ಲೆಕ್ಕ ಪರಿಶೋಧಕರು ಕಂಪ್ನಿಯ ವಿವಿಧ ಶಾಖೆಗಳ ಮತ್ತು ಘಟಕಗಳನ್ನು ಭೇಟಿ ಮಾಡಿ ಅಲ್ಲಿ ನಡೆಯುವ ಲೆಕ್ಕಪತ್ರಗಳ ನಿರ್ವಹಣೆಯನ್ನು ಪರಿಶೀಲಿಸಬೇಕು. ಕೆಲವು ಅವರು ಹಕ್ಕುಗಳನ್ನು ಹೊಂದಿರ್ತಾರೆ, ಆ ಹಕ್ಕುಗಳನ್ನು ಚಾಲ್ತಿಯಲ್ಲಿ ತರಬೇಕಾಗುತ್ತದೆ. ನಾಲ್ಕನೇ ಪಾಯಿಂಟ್ ಏನಿದೆ, ಆಂತರಿಕ ನಿಯಂತ್ರಣಗಳ ಮೌಲ್ಯಮಾಪನ ಹಕ್ಕು ಅಂತೇಳಿ ಕರಿತೀವಿ. ಇಲ್ಲೇನಿದಿಲ್ಲ, ಕಂಪ್ನಿಯು ತನ್ನ ಆಂತರಿಕ ನಿಯಂತ್ರಣದ ವ್ಯವಸ್ಥೆಗಳನ್ನು ಏನು ಮಾಡ್ತದೆ ಅದು ಪರಿಶೀಲಿಸಬೇಕು ಮತ್ತು ಅವುಗಳಲ್ಲಿ ಬರುವಂಥ ಪರಿಣಾಮಕಾರಿ ತತ್ವದ ಮೌಲ್ಯಮಾಪಗಳನ್ನು ಇವರು ಮಾಡುವಂಥ ಒಂದು ಹಕ್ಕನ್ನು ಹೊಂದಿರುತ್ತಾರೆ. ಐದನೇ ಪಾಯಿಂಟ್ ಏನಿದೆ, ತಜ್ಞರ ಸಲಹೆ ಪಡೆಯುವುದು. ಅಂದರೆ ಲೆಕ್ಕ ಪರಿಶೋಧಕರು ಅಗತ್ಯವಿದ್ದಲ್ಲಿ ಬಾಹ್ಯ ತಜ್ಞರ ಸಲಹೆಗಳನ್ನು ಪಡೆಯುವುದು ಹಕ್ಕು ಹೊಂದಿರುತ್ತಾರೆ. ವಿಶೇಷವಾಗಿ ಇವರು ತಾಂತ್ರಿಕ ಅಥವಾ ಕಾನೂನು ವಿಷಯಗಳಲ್ಲಿ ಈ ಹಕ್ಕುಗಳನ್ನು ಬಳಸಿಕೊಂಡು ಲೆಕ್ಕ ಪರಿಶೋಧಕರು ಕಂಪ್ನಿಯ ಲೆಕ್ಕಪತ್ರಗಳನ್ನು ಪರಿಶೀಲನೆಯಲ್ಲಿ ಸಮರ್ಪಕವಾಗಿ ಮತ್ತು ನಿಷ್ಪಕ್ಷತೆಯಿಂದ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ವಿಭಾಗ ಸಿ ಅಂದರೆ 10 ಮಾರ್ಕಸಿಗೆ ಕೇಳುವಂತಹ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡೋಣ. ಕಂಪ್ನಿಯ ಲೆಕ್ಕ ಪರಿಶೋಧಕರ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳನ್ನು ವಿವರಿಸಿ ಕೇಳಿದ್ದಾರೆ. ಇವಾಗ ಕಂಪ್ನಿಯ ಪರಿಶೋಧಕರಿಗೆ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ಪ್ರಮುಖ ಕರ್ತವ್ಯಗಳನ್ನು ಹೊಂದಿರ್ತಾರೆ. ಅವುಗಳನ್ನು ಹೊಣೆಗಾರಿಕೆಗಳು ಅವರ ಮೇಲೆ ಇರುತ್ತದೆ. ಅವರು ಕಂಪ್ನಿಯ ಲೆಕ್ಕಪತ್ರಗಳಾಗಿರ್ಬೋದು, ಅದರ ನಿಖರತೆ, ಪಾರದರ್ಶಕತೆ ಮತ್ತು ಕಾನೂನು ಪಾಲನೆಯಲ್ಲಿ ಖಚಿತಪಡಿಸಿಕೊಳ್ಳಲು ಇವರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಅವರ ಪ್ರಮುಖ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳನ್ನು ನೋಡೋದಾದರೆ, ಒಂದನೇದೇನಿದೆ ಲೆಕ್ಕಪತ್ರಗಳ ಪರಿಶೀಲನೆ. ಅಂದರೆ ಆಡಿಟರ್ಗಳು ಏನಿರ್ತಾರಲ್ಲ ಕಂಪ್ನಿಯ ಲೆಕ್ಕಪತ್ರದಲ್ಲಿ ಅವುಗಳ ಲೆಕ್ಕಪತ್ರಗಳನ್ನು ಪರಿಶೀಲಿಸಬೇಕು. ಅವುಗಳ ನಿಖರವಾಗಿರುವುದನ್ನು ಮತ್ತು ಲೆಕ್ಕ ಪರಿಶೋಧನಾ ಮಾನದಂಡಗಳಿಗೆ ಅನುಗುಣವಾಗಿರುತ್ತದೆ ಅಥವಾ ಇಲ್ಲ ಎಂದು ಖಚಿತಪಡಿಸಬೇಕು. ಇದರಲ್ಲಿ ಲಾಭ ಮತ್ತು ನಷ್ಟದ ಲೆಕ್ಕ, ಸ್ಥಿತಿಪತ್ರ, ನಗದು ಇವುಗಳ ಕುರಿತಂತೆ ಎಲ್ಲ ಆರ್ಥಿಕ ದಾಖಲೆಗಳನ್ನು ಇವರು ಪರಿಶೀಲನೆ ಮಾಡಬೇಕಾಗುತ್ತದೆ. ಎರಡನೇ ನೋಡೋದಾದರೆ ಆಂತರಿಕ ನಿಯಂತ್ರಣಗಳ ಮೌಲ್ಯಮಾಪನ. ಇಲ್ಲಿ ಕಂಪ್ನಿಯ ಆಂತರಿಕ ನಿಯಂತ್ರಣ ವ್ಯವಸ್ಥೆಗಳ ಪರಿಣಾಮಕಾರಿ ತತ್ವವನ್ನು ಮೌಲ್ಯಮಾಪನಗಳು ಮಾಡಬೇಕಾಗುತ್ತದೆ. ಇವುಗಳಲ್ಲಿ ಇರುವ ದೌರ್ಬಲ್ಯಗಳನ್ನು ಗುರುತಿಸಬೇಕಾಗುತ್ತದೆ. ಇವುಗಳ ಸುಧಾರಣೆಗಳು ಮತ್ತು ಸಲಹೆಗಳನ್ನು ನೀಡಲು ಇದು ಜಾರಿಗೆ ತರಬೇಕಾಗುತ್ತದೆ. ಮೂರನೇದು ನೋಡೋದಾದರೆ ವಂಚನೆ ಮತ್ತು ತಪ್ಪುಗಳ ಪತ್ರ. ಇಲ್ಲಿ ಲೆಕ್ಕ ಪರಿಶೋಧಕರು ಏನಿರ್ತಾರಲ್ಲ ಲೆಕ್ಕಪತ್ರಗಳಲ್ಲಿ ಯಾವುದೇ ವಂಚನೆ ಅಥವಾ ತಾತ್ವಿಕ ತಪ್ಪುಗಳನ್ನು ಪತ್ತೆ ಹಚ್ಚಿ ಅವುಗಳ ಬಗ್ಗೆ ನಿರ್ವಹಣೆ ಅಥವಾ ವರದಿಯನ್ನು ಇಲ್ಲಿ ಅವರು ಮಾಡಬೇಕಾಗುತ್ತದೆ. ನಾಲ್ಕನೇದು ಕಾನೂನು ಮತ್ತು ನಿಯಮಗಳ ಪಾಲನೆ. ಕಂಪ್ನಿಯು ಸಂಬಂಧಿತ ಕಾನೂನುಗಳು ಮತ್ತು ನಿಯಮಗಳನ್ನು ಪಾಲಿಸುತ್ತದೆ ಅಥವಾ ಇಲ್ಲ ಎಂದು ಪರಿಶೀಲಿಸಿ ಯಾವುದೇ ಉಲ್ಲಂಘನೆಗಳು ಇದ್ದರೆ ಅವುಗಳನ್ನು ಇಲ್ಲಿ ವರದಿಯನ್ನು ಸಲ್ಲಿಸಬೇಕಾಗುತ್ತದೆ. ಐದನೇದು ಲೆಕ್ಕ ಪರಿಶೋಧನಾ ವರದಿ ತಯಾರಿಕೆ. ಲೆಕ್ಕ ಪರಿಶೋಧನೆಯ ಫಲಿತಾಂಶಗಳನ್ನು ಸಮಗ್ರವಾಗಿ ವಿವರಿಸುವ ವರದಿಯನ್ನು ತಯಾರಿಸಿ ಅದರಲ್ಲಿ ಲೆಕ್ಕಪತ್ರಗಳ ಸ್ಥಿತಿ, ಪತ್ತೆಯಾದ ಸಮಸ್ಯೆಗಳು ಮತ್ತು ಶಿಫಾರಸುಗಳನ್ನು ಇಲ್ಲಿ ಮತ್ತು ಪತ್ತೆಯಾದಂಥ ಸಮಸ್ಯೆಗಳು ಮತ್ತು ಇಲ್ಲಿ ಶಿಫಾರಸುಗಳು ಏನು ಮಾಡಬೇಕು ನಾವು ಇಲ್ಲಿ ಇವುಗಳು ಒಳಗೊಂಡಿರುತ್ತದೆ. ಆರನೇ ಪಾಯಿಂಟ್ ನೋಡೋದಾದರೆ ರಹಸ್ಯ ಪಾಲನೆ. ಲೆಕ್ಕ ಪರಿಶೋಧಕರು ಕಂಪ್ನಿಯ ಆರ್ಥಿಕ ಮಾಹಿತಿಯನ್ನು ರಹಸ್ಯವಾಗಿರಿಸಿ ಅನಧಿಕೃತ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಬಾರದು. ಏಳನೇದೇನಿದೆ ತಜ್ಞರ ಸಲಹೆ ಪಡೆಯೋದು. ಇಲ್ಲಿ ಅಗತ್ಯವಿದ್ದಲ್ಲಿ ಏನು ಮಾಡಬೇಕು, ವಿಶೇಷ ವಿಷಯಗಳಲ್ಲಿ ಇರುವಂಥ ತಜ್ಞರನ್ನು ಅವರ ಸಲಹೆಗಳನ್ನು ಪಡೆದು ನಾವು ಏನು ಮಾಡಬೇಕಾಗುತ್ತೈತಿ, ಇಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ಈ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ನಾವು ಏನು ಮಾಡಬೇಕಾಗುತ್ತದೆ, ಲೆಕ್ಕ ಪರಿಶೋಧಕರು ಕಂಪನಿಯ ಆರ್ಥಿಕ ವರದಿಗಳ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಬಹುದಾಗಿದೆ. ಪ್ರಶ್ನೆ 2, ಈ ಕೆಳಗೆ ಕೊಟ್ಟಿರುವ ಆಡಿಟರ್ ಕಾರ್ಯವಿಧಾನಗಳನ್ನು ವಿವರಿಸಿ ಕೇಳಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, NGOಗಳದ್ದು ಕೊಟ್ಟಿದ್ದಾರೆ. ಎರಡನೇದೇನಿದೆ ಸ್ಥಳೀಯ ಸಂಸ್ಥೆಗಳು ಕೊಟ್ಟಿದ್ದಾರೆ. ಸಿ ಏನು ಕೊಟ್ಟಿದ್ದಾರೆ, ಸಹಕಾರ ಸಂಘಗಳು ಕೊಟ್ಟಿದ್ದಾರೆ. ಡಿ ಏನು ಕೊಟ್ಟಿದ್ದಾರೆ, ಕ್ಲಬ್ಗಳು ಕೊಟ್ಟಿದ್ದಾರೆ. ಇ ಏನು ಕೊಟ್ಟಿದ್ದಾರೆ, ಬ್ಯಾಂಕುಗಳು ಕೊಟ್ಟಿದ್ದಾರೆ. ವಿವಿಧ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಪ್ರಕ್ರಿಯೆಗಳು ಅವುಗಳ ಸ್ವರೂಪ ಆಗಿರ್ಬೋದು, ಅವುಗಳ ಗುರಿಗಳಾಗಿರ್ಬೋದು ಮತ್ತು ಅವುಗಳ ನಿಯಂತ್ರಣದ ಆಧಾರದ ಮೇಲೆ ವಿಭಿನ್ನವಾಗಿರುವಂಥ ಕೆಳಗೆ ಇಲ್ಲಿ ಕೆಲವು ಕಾರ್ಯವಿಧಾನಗಳನ್ನು ನಾವು ನೋಡಬಹುದಾಗಿದೆ. NGOಗಳು ಅಂದರೆ ಲೆಕ್ಕ ಪರಿಶೋಧನೆಗೆ ವಿಶೇಷ ಗಮನ ನೀಡಬೇಕಾಗುತ್ತದೆ. ಏಕೆಂದರೆ ಅವು ಸಾಮಾನ್ಯವಾಗಿ ದಾನ, ಅನುದಾನ ಮತ್ತು ಇತರ ಮೂಲಗಳಿಂದ ಹಣಕಾಸು ಸ್ವೀಕರಿಸುತ್ತವೆ. ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಗಳಲ್ಲಿ ಇವು ಸೇರಿಕೊಂಡಿವೆ. ಇಲ್ಲಿ ಹಣಕಾಸು ಮತ್ತು ಅವುಗಳ ಮೂಲಗಳ ಪರಿಶೀಲನೆ ನೋಡೋದಾದರೆ ದಾನ,
ಅನುದಾನ ಮತ್ತು ಇತರ ಆದಾಯ ಮೂಲಗಳ ದಾಖಲಾತಿಗಳನ್ನು ನಾವು ಇಲ್ಲಿ ಪರಿಶೀಲಿಸಬೇಕಾಗುತ್ತದೆ. ಅವುಗಳ ನಿಖರತೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಬೇಕು. ನೆಕ್ಸ್ಟ್ ಏನಿದೆ, ವೆಚ್ಚಗಳ ಪರಿಶೀಲನೆ. ವೆಚ್ಚಗಳ ದಾಖಲೆಗಳನ್ನು ಪರಿಶೀಲಿಸಿ ಅವುಗಳು NGOಗಳ ಗುರಿ ಮತ್ತು ನಿಯಮಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ಕಾನೂನು ಪಾಲನೆ, ಅಂದರೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಮತ್ತು ಇತರ ಸಂಬಂಧಿತ ಕಾನೂನುಗಳ ಪಾಲನೆಯಲ್ಲಿ ಪರಿಶೀಲಿಸಬೇಕಾಗುತ್ತದೆ. ನೆಕ್ಸ್ಟ್ B ಏನಿದೆ, ಸ್ಥಳೀಯ ಸಂಸ್ಥೆಗಳು. ಸ್ಥಳೀಯ ಸಂಸ್ಥೆಗಳ ಲೆಕ್ಕ ಪರಿಶೋಧನೆಯ ಸರ್ಕಾರದ ನಿಯಮಗಳು ಮತ್ತು ನಿಯಂತ್ರಣಗಳಿಗೆ ಅನುಗುಣವಾಗಿ ಇಲ್ಲಿ ನಡೆಯುತ್ತವೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಈ ಕಾರ್ಯಗಳನ್ನು ಏನು ಮಾಡ್ತೈತಿ, ನಿರ್ವಹಿಸುತ್ತದೆ. ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಗಳಲ್ಲಿ ಬರುವಂಥ ಇಲ್ಲಿ ಕೆಲವು ಸೇವೆಗಳಿದೆ. ಅವು ಯಾವಾಗಲೂ ಅಂದರೆ ಲೆಕ್ಕಪತ್ರಗಳ ಪರಿಶೀಲನೆ, ಅಂದರೆ ಸ್ಥಳೀಯ ಸಂಸ್ಥೆಗಳ ಲೆಕ್ಕಪತ್ರಗಳನ್ನು ಇಲ್ಲಿ ನಾವು ಪರಿಶೀಲಿಸಬೇಕಾಗುತ್ತದೆ. ಅವುಗಳ ನಿಖರತೆ ಆಗಿರ್ಬೋದು, ಅವುಗಳ ಪಾರದರ್ಶಕತೆ ನಾವು ಇಲ್ಲಿ ಏನು ಮಾಡಬೇಕಾಗುತ್ತದೆ, ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಎರಡನೇ ಪಾಯಿಂಟ್ ಏನಿದೆ, ವೆಚ್ಚಗಳ ಪರಿಶೀಲನೆ. ವೆಚ್ಚಗಳ ದಾಖಲೆಗಳನ್ನು ಪರಿಶೀಲಿಸಿ ಅವುಗಳ ಅನುಮೋದಿತ ಆಯವ್ಯಯ ಮತ್ತು ಯೋಜನೆಗಳಿಗೆ ಅನುಗುಣವಾಗಿರುವುದನ್ನು ಇಲ್ಲಿ ನಾವು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ಏನಿದೆ, ಆಂತರಿಕ ನಿಯಂತ್ರಣಗಳ ಮೌಲ್ಯಮಾಪನ. ಆಂತರಿಕ ನಿಯಂತ್ರಣ ವ್ಯವಸ್ಥೆಗಳ ಪರಿಣಾಮಕಾರಿ ತತ್ವವನ್ನು ಮೌಲ್ಯಮಾಪನ ಮಾಡಿ ಅವುಗಳ ಸುಧಾರಣೆಗೆ ಕೆಲವು ಸಲಹೆಗಳನ್ನು ಇಲ್ಲಿ ನಾವು ನೀಡಬೇಕಾಗುತ್ತದೆ. C ಏನಿದೆ, ಸಹಕಾರ ಸಂಘಗಳು. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಸಹಕಾರ ಕಾಯ್ದೆ ಮತ್ತು ನಿಯಮಗಳಿಗೆ ಅನುಗುಣವಾಗಿ ನಡೆಯುತ್ತದೆ. ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ಇವುಗಳು ಸೇರಿವೆ. ಸದಸ್ಯರ ಠೇವಣಿಗಳು ಮತ್ತು ಸಾಲಗಳು. ಇಲ್ಲಿ ಒಂದನೇ ಪಾಯಿಂಟ್ ನೋಡೋದಾದರೆ ಸದಸ್ಯರ ಠೇವಣಿಗಳು ಮತ್ತು ಸಾಲಗಳನ್ನು ನೋಡ್ತೀವಿ. ಸದಸ್ಯರಿಂದ ಸ್ವೀಕರಿಸಿದ ಠೇವಣಿಗಳಾಗಿರ್ಬೋದು, ಅವರು ನೀಡಿದಂಥ ಸಾಲಗಳ ದಾಖಲೆಗಳನ್ನು ಪರಿಶೀಲಿಸಿ ಅವುಗಳ ನಿಖರತೆ ಮತ್ತು ಪಾರದರ್ಶಕತೆಯನ್ನು ನಾವು ಇಲ್ಲಿ ಏನು ಮಾಡಬೇಕಾಗುತ್ತದೆ, ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಲಾಭ ಮತ್ತು ನಷ್ಟದ ಲೆಕ್ಕಗಳು. ಆದಾಯ ಮತ್ತು ವೆಚ್ಚಗಳ ಲೆಕ್ಕಗಳನ್ನು ಪರಿಶೀಲಿಸಿ ಲಾಭದ ವಿತರಣೆಯ ನಿಖರತೆಯನ್ನು ನಾವು ಏನು ಮಾಡಬೇಕು, ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ಕಾನೂನು ಪಾಲನೆ, ಅಂದರೆ ಸಹಕಾರ ಕಾಯ್ದೆ ಮತ್ತು ನಿಯಮಗಳ ಪಾಲನೆಯನ್ನು ಪರಿಶೀಲಿಸಿ ಯಾವುದೇ ಉಲ್ಲಂಘನೆಗಳ ಇಲ್ಲದೆ ಇರತಕ್ಕಂಥ ಒಂದು ವರದಿಯನ್ನು ನಾವು ಏನು ಮಾಡಬೇಕು, ಇಲ್ಲಿ ತಯಾರು ಮಾಡಬೇಕು. D ಏನಿದೆ, ಕ್ಲಬ್ಗಳು. ಅಂದರೆ ಕ್ಲಬ್ಗಳಂದರೆ ಲೆಕ್ಕ ಪರಿಶೋಧನೆಗೆ ವಿಶೇಷ ಗಮನ ನೀಡಬೇಕಾಗುತ್ತದೆ. ಏಕೆಂದರೆ ಅವು ಸಾಮಾನ್ಯವಾಗಿ ಸದಸ್ಯತ್ವ ಶುಲ್ಕ, ಕಾರ್ಯಕ್ರಮ ಆದಾಯ ಮತ್ತು ಇತರ ಮೂಲಗಳಿಂದ ಹಣಕಾಸು ಸ್ವೀಕರಿಸುತ್ತವೆ. ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ಕೆಲವು ನಾವು ಇಲ್ಲಿ ಕೆಲಸಗಳು ಅವು ಕಾರ್ಯ ರೀತಿಗಳನ್ನು ನೋಡಬೇಕಾದ್ರೆ ಒಂದನೇದೇನಿದೆ, ಆದಾಯ ಮೂಲಗಳ ಪರಿಶೀಲನೆ ಅಂತ ಕರಿತೀವಿ. ಇಲ್ಲೇನಿದೆ, ಸದಸ್ಯತ್ವ ಶುಲ್ಕ ಆಗಿರ್ಬೋದು, ಕಾರ್ಯಕ್ರಮದ ಆದಾಯ ಆಗಿರ್ಬೋದು ಮತ್ತು ಇತರ ಆದಾಯ ಮೂಲಗಳ ದಾಖಲೆಗಳನ್ನು ನಾವು ಏನು ಮಾಡಬೇಕಾಗುತ್ತದೆ, ಪರಿಶೀಲಿಸಬೇಕಾಗುತ್ತದೆ. ನೆಕ್ಸ್ಟ್ ಅವುಗಳ ನಿಖರತೆ ಮತ್ತು ಪಾರದರ್ಶಕತೆಯಲ್ಲಿ ನಾವು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ಏನಿದೆ, ವೆಚ್ಚಗಳ ಪರಿಶೀಲನೆ. ವೆಚ್ಚಗಳ ದಾಖಲೆಗಳನ್ನು ನಾವು ಏನು ಮಾಡಬೇಕು, ಪರಿಶೀಲಿಸಿ ಅವುಗಳ ಕ್ಲಬ್ನ ಗುರಿ ಮತ್ತು ನಿಯಮಗಳಿಗೆ ಅನುಗುಣವಾಗಿರುವುದನ್ನು ನಾವು ಇಲ್ಲಿ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಆಂತರಿಕ ನಿಯಂತ್ರಣಗಳ ಮೌಲ್ಯಮಾಪನ ಅಂತ ಕರಿತೀವಿ. ಇಲ್ಲಿ ಆಂತರಿಕ ನಿಯಂತ್ರಣ ವ್ಯವಸ್ಥೆಗಳ ಪರಿಣಾಮಕಾರಿ ತತ್ವವನ್ನು ಅದರ ಮೌಲ್ಯಮಾಪನಗಳನ್ನು ಮಾಡಿ ನಾವು ಏನು ಮಾಡಬೇಕು, ಕೆಲವು ಸುಧಾರಣೆ ಕೈಗೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ E ಏನಿದೆ, ಬ್ಯಾಂಕುಗಳ ಅಂತ ಕರಿತೀವಿ. ಬ್ಯಾಂಕುಗಳ ಲೆಕ್ಕ ಪರಿಶೋಧನಾ ಅತ್ಯಂತ ಸಂಕೀರ್ಣ ಮತ್ತು ನಿಯಂತ್ರಿತ ಪ್ರಕ್ರಿಯೆಯಾಗಿರ್ತೈತಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದಿಲ್ಲ, ಇದರ ನಿಯಂತ್ರಣಗಳ ಸಂಸ್ಥೆಗಳನ್ನು ಮಾರ್ಗಸೂಚಿಗಳಾಗಿ ಇದು ಒಂದು ಕೆಲಸ ಕಾರ್ಯ ಪ್ರಕ್ರಿಯೆ ನಡೆಸುತ್ತದೆ. ಇಲ್ಲಿ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಗಳಲ್ಲಿ ಯಾವ ರೀತಿ ಅದಾವತ್ತು ನೋಡೋದಾದರೆ, ಹಣಕಾಸು ಲೆಕ್ಕಗಳ ಪರಿಶೀಲನೆ ನೋಡ್ತೀವಿ. ಬ್ಯಾಂಕಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಬೇಕು. ಅವುಗಳ ನಿಖರತೆ ಮತ್ತು ಪಾರದರ್ಶಕತೆಯನ್ನು ನಾವು ಏನು ಮಾಡಬೇಕು, ಖಚಿತಪಡಿಸಿಕೊಳ್ಳಬೇಕು. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಸಂಪತ್ತಿನ ಮತ್ತು ಹೊಣೆಗಾರಿಕೆಗಳ ಮೌಲ್ಯಮಾಪನ ಅಂತ ಕರಿತೀವಿ. ಬ್ಯಾಂಕಿನ ಆಸ್ತಿಗಳಾಗಿರ್ಬೋದು, ಅದರ ಹೊಣೆಗಾರಿಕೆಗಳ ಮೌಲ್ಯಮಾಪನ ಆಗಿರ್ಬೋದು, ಅವುಗಳ ನಿಖರತೆಯನ್ನು ನಾವು ಇಲ್ಲಿ ಏನು ಮಾಡಬೇಕು, ಖಚಿತಪಡಿಸಿಕೊಳ್ಳಬೇಕು. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಕಾನೂನು ಮತ್ತು ನಿಯಮಗಳ ಪಾಲನೆ. RBI ಮತ್ತು ಇತರ ನಿಯಂತ್ರಣಗಳ ಸಂಸ್ಥೆಗಳ ನಿಯಮಗಳಾಗಿರ್ಬೋದು, ಅದರ ಮಾರ್ಗಸೂಚಿಗಳಾಗಿರ್ಬೋದು, ನಾವು ಏನು ಮಾಡಬೇಕು, ಅದರ ಮಾರ್ಗಸೂಚಿಗಳನ್ನು ಪರಿಶೀಲಿಸಿ ಯಾವುದೇ ರೀತಿ ಉಲ್ಲಂಘನೆ ಇಲ್ಲದೆ ಇರುವಂಥ ವರದಿಯನ್ನು ನಾವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಪೂರ್ತಿ ನೋಡೋದಾದರೆ ಪ್ರತಿ ಸಂಸ್ಥೆಯ ಲೆಕ್ಕ ಪರಿಶೋಧನೆ, ಅವುಗಳ ನಿರ್ದಿಷ್ಟ ನಿಯಮಗಳಾಗಿರ್ಬೋದು, ಅವುಗಳ ನಿಯಂತ್ರಣಗಳಾಗಿರ್ಬೋದು ಮತ್ತು ಅದರ ಕಾರ್ಯವಿಧಾನಗಳಾಗಿರ್ಬೋದು ಇಲ್ಲಿ ಅನುಗುಣವಾಗಿ ಇಲ್ಲಿ ಏನು ಮಾಡ್ತೈತಿ, ರೂಪುಗೊಳ್ಳುತ್ತದೆ. ಆಡಿಟರ್ಗಳು ಸಂಬಂಧಿತ ಕಾನೂನುಗಳಾಗಿರ್ಬೋದು ಮತ್ತು ಮಾರ್ಗಸೂಚಿಗಳಾಗಿರ್ಬೋದು ಇಲ್ಲಿ ಪಾಲಿಸ್ತಾರೆ. ಇಲ್ಲಿ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ನಾವು ಏನು ಮಾಡಬೇಕು, ಸಮರ್ಪಕವಾಗಿ ನಿರ್ವಹಿಸಬೇಕಾಗುತ್ತದೆ. ಪ್ರಶ್ನೆ 2 ಏನಿದೆ, ಲೆಕ್ಕ ಪರಿಶೋಧಕರ ಅರ್ಹತೆ ಮತ್ತು ಅಧಿಕಾರವನ್ನು ವಿವರಿಸಿ ಕೇಳಿದ್ದಾರೆ. ಭಾರತದಲ್ಲಿ ಲೆಕ್ಕ ಪರಿಶೋಧಕರ ಅರ್ಹತೆ ಮತ್ತು ಅಧಿಕಾರಗಳನ್ನು ಮುಖ್ಯವಾಗಿ ಕಂಪನಿಗಳ ಕಾಯ್ದೆ 2013 ಮತ್ತು ಇತರ ಸಂಬಂಧಿತ ನಿಯಮಗಳನ್ನು ನಿರ್ಧರಿಸುತ್ತವೆ. ಲೆಕ್ಕ ಪರಿಶೋಧಕರಿಗೆ
ಕಂಪನಿಯ ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಮತ್ತು ಅವುಗಳ ನಿಖರತೆ ಆಗಿರ್ಬೋದು, ಪಾರದರ್ಶಕತೆ ಆಗಿರ್ಬೋದು ಮತ್ತು ಕಾನೂನು ಪಾಲನೆಯ ಬಗ್ಗೆ ಅಭಿಪ್ರಾಯ ನೀಡುವ ಜವಾಬ್ದಾರಿ ಹೊಂದಿರುತ್ತದೆ. ಅವರ ಅರ್ಹತೆಗಳು ನೋಡೋದಾದರೆ, ಲೆಕ್ಕ ಪರಿಶೋಧಕರಾಗಿ ನೇಮಕವಾಗಲು ಆ ವ್ಯಕ್ತಿಗೆ ಕೆಲವು ಅರ್ಹತೆಗಳು ಹೊಂದಿರಬೇಕು. ಅವು ಯಾವ್ಯಾವ ನೋಡೋದಾದರೆ, ಒಂದೇದೇನಿದೆ ವೃತ್ತಿಪರ ಅರ್ಹತೆ ಅಂತ ಕರಿತೀವಿ. ಅಂದರೆ ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆ ICAI ಸದಸ್ಯರಾಗಿರಬೇಕು ಅಥವಾ ಕಂಪನಿಗಳ ಕಾಯ್ದೆ 2013 ಪ್ರಕಾರ ಮಾನ್ಯತೆ ಪಡೆದ ಇತರ ಅರ್ಹತೆಗಳನ್ನು ಇವರು ಹೊಂದಿರಬೇಕಾಗುತ್ತದೆ. ಎರಡನೇದೇನಿದೆ ಅನುಭವ, ಅಂದರೆ ಲೆಕ್ಕ ಪರಿಶೋಧನಾ ಕ್ಷೇತ್ರದಲ್ಲಿ ನಾವು ಏನು ಮಾಡಬೇಕು, ಸೂಕ್ತ ಅನುಭವನ ಹೊಂದಿರಬೇಕು. ಥರ್ಡ್ ಏನಿದೆ ಸ್ವತಂತ್ರತೆ, ಅಂದರೆ ಲೆಕ್ಕ ಪರಿಶೋಧಕರು ಕಂಪನಿಯ ನಿರ್ವಹಣೆಯಿಂದ ಸ್ವತಂತ್ರರಾಗಿರಬೇಕು. ಅಂದರೆ ಅವರು ಕಂಪನಿಯ ನಿರ್ದೇಶಕರು ಅಥವಾ ನೌಕರರಾಗಿರಬಾರದು. ಇವರ ಅಧಿಕಾರಗಳು ಯಾವ ರೀತಿ ಇದೆ ಅಂತ ನೋಡೋದಾದರೆ, ದಾಖಲೆಗಳ ಪ್ರವೇಶ, ಅಂದರೆ ಕಂಪ್ನಿಯ ಎಲ್ಲ ಲೆಕ್ಕಪತ್ರಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು ಮತ್ತು ಅದರ ದಾಖಲಾತಿಗಳ ಪ್ರವೇಶ ಪಡೆಯುವಂಥ ಒಂದು ಹಕ್ಕುಗಳಾಗಿರ್ಬೋದು ಅವುಗಳನ್ನು ನೋಡ್ತೀವಿ. ಎರಡನೇದೇನಿದೆ ಸಹಾಯ ಪಡೆಯುವುದು, ಅಂದರೆ ಕಂಪನಿಯ ನೌಕರರು ಅಧಿಕಾರಿಗಳು ಮತ್ತು ನಿರ್ದೇಶಕರಿಂದ ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯುವ ಹಕ್ಕು ಇವರು ಹೊಂದಿರುತ್ತಾರೆ. ಮೂರನೇದೇನಿದೆ ಸಭೆಗಳಲ್ಲಿ ಹಾಜರಾತಿ, ಅಂದರೆ ಲೆಕ್ಕ ಪರಿಶೋಧಕರು ಸಾಮಾನ್ಯ ಸಭೆಗಳಲ್ಲಿ ಹಾಜರಾಗುವ ಮೂಲಕ ಅವುಗಳಲ್ಲಿ ಮಾತನಾಡುವ ಅವರು ಹಕ್ಕುಗಳನ್ನು ಹೊಂದಿರುತ್ತಾರೆ. ನಾಲ್ಕನೇದೇನಿದೆ ವರದಿ ಸಲ್ಲಿಕೆ, ಲೆಕ್ಕ ಪರಿಶೋಧಕರು ತಮ್ಮ ಪರಿಶೋಧನಾ ವರದಿಯನ್ನು ಸದಸ್ಯರಿಗೆ ಸಲ್ಲಿಸುವ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿರುತ್ತಾರೆ. ಲೆಕ್ಕ ಪರಿಶೋಧಕರ ಅರ್ಹತೆ ಮತ್ತು ಅಧಿಕಾರಗಳು ಕಂಪನಿಯ ಲೆಕ್ಕಪತ್ರಗಳು ನಿಖರತೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಲು ಇಲ್ಲಿ ಒಂದು ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋದಾದರೆ, ಲೆಕ್ಕ ಪರಿಶೋಧಕರ ನೇಮಕಾತಿಯನ್ನು ವಿವರಿಸಿ ಕೇಳಿದ್ದಾರೆ. ಭಾರತದಲ್ಲಿ ಕಂಪನಿಗಳ ಲೆಕ್ಕ ಪರಿಶೋಧಕರ ನೇಮಕಾತಿ ಪ್ರಕ್ರಿಯೆ ಕಂಪನಿಗಳ ಕಾಯ್ದೆಯಾಗಿರುವ 2013 ಮತ್ತು ಅದರ ಅಡಿಯಲ್ಲಿ ಹೊರಡಿಸಲಾದ ನಿಯಮಗಳು ಇಲ್ಲಿ ನಿರ್ಧರಿಸಿರುತ್ತದೆ. ಈ ಪ್ರಕ್ರಿಯೆಯು ಕಂಪನಿ ಲೆಕ್ಕ ಪರಿಶೋಧಕರ ಆಯ್ಕೆಯಾಗಿರ್ಬೋದು, ಅವರ ನೇಮಕಾತಿಯಾಗಿರ್ಬೋದು, ಅವರ ಅವಧಿಗಳಾಗಿರ್ಬೋದು ಮತ್ತು ಅವರ ಕರ್ತವ್ಯಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇಲ್ಲಿ ಲೆಕ್ಕ ಪರಿಶೋಧಕರ ಆಯ್ಕೆ ಮತ್ತು ನೇಮಕ ನೋಡೋದಾದರೆ, ಆಯ್ಕೆ ಯಾವ ರೀತಿ ಮಾಡ್ತಾರೆ ಅಂದರೆ, ಕಂಪನಿಯ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಲೆಕ್ಕ ಪರಿಶೋಧಕರನ್ನು ಇಲ್ಲಿ ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಆಯ್ಕೆ ಮಾಡಿದ ಲೆಕ್ಕ ಪರಿಶೋಧಕರು ತಮ್ಮ ನೇಮಕಾತಿಯನ್ನು ಏನು ಮಾಡ್ತಾರೆ, ಇಲ್ಲಿ AGMನಲ್ಲಿ ಘೋಷಿಸಬೇಕಾಗುತ್ತೈತಿ. ಇವರ ಅವಧಿ ನೋಡೋದಾದರೆ, ಒಂದು ಲೆಕ್ಕ ಪರಿಶೋಧಕರ ಕನಿಷ್ಠ 5 ವರ್ಷಗಳ ಅವಧಿಯಲ್ಲಿ ಇವರನ್ನು ನೇಮಕ ಮಾಡಬಹುದಾಗಿದೆ. ಅದಾದ ನಂತರ ಅವನು ಅಥವಾ ಅವಳು ಮತ್ತು ಆಯ್ಕೆಗೆ ಅರ್ಹರಾಗಿರುತ್ತಾರೆ. ಆದರೆ ಅವಳು ಮುಂದಿನ 5 ವರ್ಷಗಳ ಅವಧಿಗೆ ಮಾತ್ರ ಇಲ್ಲಿ ಆಯ್ಕೆ ಆಗಬಹುದಾಗಿದೆ. ಇದರ ಅರ್ಹತೆಗಳು ನೋಡೋದಾದರೆ, ಭಾರತೀಯ ಚಾರ್ಟೆಡ್ ಅಕೌಂಟ್ ಸಂಸ್ಥೆ ICAIನ ಸದಸ್ಯರಾಗಿರಬೇಕು ಇವರು, ಅಥವಾ ಕಂಪನಿಗಳ ಕಾಯ್ದೆ 2013 ಪ್ರಕಾರ ಮಾನ್ಯತೆ ಪಡೆದ ಇತರ ಅರ್ಹತೆಗಳನ್ನು ಇವರು ಹೊಂದಿರಬೇಕಾಗುತ್ತದೆ. ಪಾಯಿಂಟ್ 2ನೇ ನೋಡೋದಾದರೆ, ಲೆಕ್ಕ ಪರಿಶೋಧಕರ ಕರ್ತವ್ಯಗಳು. ಲೆಕ್ಕಪತ್ರಗಳ ಪರಿಶೀಲನೆ, ಅಂದರೆ ಕಂಪನಿಯ ಲೆಕ್ಕಪತ್ರಗಳನ್ನು ಪರಿಶೀಲಿಸಬೇಕು. ಅವುಗಳ ನಿಖರತೆ ಆಗಿರ್ಬೋದು, ಅವುಗಳ ಪಾರದರ್ಶಕತೆ ಆಗಿರ್ಬೋದು, ಅವುಗಳಲ್ಲಿರುವಂಥ ಕಾನೂನುಗಳನ್ನು ನಿಯಮಗಳನ್ನು ನಾವು ಏನು ಮಾಡಬೇಕು, ಇಲ್ಲಿ ಪಾಲನೆ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ವರದಿ ಸಲ್ಲಿಕೆ, ಅಂದರೆ ಲೆಕ್ಕ ಪರಿಶೋಧಕರು ಸದಸ್ಯರಿಗೆ ಇಲ್ಲಿ ಏನು ಮಾಡಬೇಕು, ಅವರು ವರದಿ ಸಲ್ಲಿಸಬೇಕು. ಯಾವ ಮುಖಾಂತರ ಅಂದರೆ, ಲೆಕ್ಕಪತ್ರಗಳ ಸ್ಥಿತಿಗತಿಗಳನ್ನು ತಿಳ್ಕೋಬೇಕು, ಅಪಾಯಗಳು ಆಗಿರ್ಬೋದು ಅಥವಾ ಕಾನೂನು ಉಲ್ಲಂಘನೆ ಆಗಿರ್ಬೋದು, ಇವುಗಳ ಬಗ್ಗೆ ಮಾಹಿತಿ ನೀಡುವುದು ಏನಿದೆ, ಒಂದು ವರದಿ ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ಏನು ನೋಡ್ತೀವಿ, ಆಂತರಿಕ ನಿಯಂತ್ರಣಗಳನ್ನು ಮೌಲ್ಯಮಾಪನ ಅಂತ ಕರಿತೀವಿ. ಕಂಪನಿಯ ಆಂತರಿಕ ನಿಯಂತ್ರಣ ವ್ಯವಸ್ಥೆಗಳ ಪರಿಣಾಮಕಾರಿತ್ವವನ್ನು ಮೌಲ್ಯಮಾಪನ ಮಾಡಿ ಕೆಲವು ಸುಧಾರಣೆಗೆ ಸಲಹೆಯಲ್ಲಿ ನೀಡಬೇಕಾಗುತ್ತದೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ, ಲೆಕ್ಕ ಪರಿಶೋಧಕರ ಅಧಿಕಾರಿಗಳು, ಅಂದರೆ ಇವುಗಳ ದಾಖಲೆ ಪ್ರವೇಶ ನೋಡೋದಾದರೆ, ಕಂಪನಿಯ ಎಲ್ಲ ಲೆಕ್ಕಪತ್ರಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು ಮತ್ತು ದಾಖಲೆಗಳಿಗೆ ಪ್ರವೇಶ ಪಡೆಯುವ ಇವರು ಹಕ್ಕುಗಳನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಸಹಾಯ ಪಡೆಯುವುದು. ಕಂಪನಿಯ ನೌಕರರು, ಅಧಿಕಾರಿಗಳು ಮತ್ತು ನಿರ್ದೇಶಕರಿಂದ ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯುವಂಥ ಹಕ್ಕು ಇವರು ಹೊಂದಿರುತ್ತಾರೆ. ಸಭೆಗಳಲ್ಲಿ ಹಾಜರಾತಿ, ಅಂದರೆ ಲೆಕ್ಕ ಪರಿಶೋಧಕರು ಸಾಮಾನ್ಯ ಸಭೆಗಳಲ್ಲಿ ಹಾಜರಾಗುವ ಮತ್ತು ಅವುಗಳಲ್ಲಿ ಮಾತನಾಡುವ ಇವರ ಹಕ್ಕುಗಳನ್ನು ಹೊಂದಿರುತ್ತಾರೆ. ವರದಿ ಸಲ್ಲಿಕೆ, ಅಂದರೆ ಲೆಕ್ಕ ಪರಿಶೋಧಕರು ತಮ್ಮ ಲೆಕ್ಕ ಪರಿಶೋಧನಾ ವರದಿಯನ್ನು ಇಲ್ಲಿ ಸದಸ್ಯರಿಗೆ ತಲುಪಿಸುವಂಥ ಒಂದು ಹಕ್ಕು ಅಥವಾ ಕರ್ತವ್ಯಗಳನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ 4ನೇ ಪಾಯಿಂಟ್ ನೋಡೋದಾದರೆ, ಲೆಕ್ಕ ಪರಿಶೋಧಕರ ನೇಮಕಾತಿ ಪ್ರಕ್ರಿಯೆ, ಅಂದರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅಂದರೆ, ಕಂಪನಿಯ ನಿರ್ದೇಶಕರು ಲೆಕ್ಕ ಪರಿಶೋಧಕರ ಆಯ್ಕೆಗಾಗಿ ಆಡಿಟ್ ಕಮಿಟಿಯನ್ನು ರಚಿಸಬೇಕು. ಈ ಸಮಿತಿ ಲೆಕ್ಕ ಪರಿಶೋಧಕರ ಆಯ್ಕೆಗಾಗಿ ಅರ್ಹ ಅಭ್ಯರ್ಥಿಗಳನ್ನು ಶಿಫಾರಸು ಮಾಡುತ್ತದೆ. ನೆಕ್ಸ್ಟ್ ಏನಿದೆ, ಅಧಿಕೃತ ಸಂಸ್ಥೆಗಳ ಅನುಮೋದನೆ, ಅಂದರೆ ಆಯ್ಕೆ ಮಾಡಿದ ಲೆಕ್ಕ ಪರಿಶೋಧಕರು ICAI ಅಥವಾ ಸಂಬಂಧಿತ ಪ್ರಾಧಿಕಾರಗಳಿಂದ ಮಾನ್ಯತೆ ಹೊಂದಿರಬೇಕು.
ನೆಕ್ಸ್ಟ್ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಅಂದರೆ ಆಯ್ಕೆ ಮಾಡಿದ ಲೆಕ್ಕ ಪರಿಶೋಧಕರು AGMನಲ್ಲಿ ಸದಸ್ಯರ ಅಂಗೀಕರಿಸಬೇಕು. ಮತ್ತು ಇವರ ಅವಧಿ ಮತ್ತು ಪುನರ್ನಿಯಮ ನೋಡೋದಾದರೆ ಲೆಕ್ಕ ಪರಿಶೋಧಕರ ಅವಧಿ ಮುಗಿದ ನಂತರ ಅವನು ಅಥವಾ ಅವಳು ಮತ್ತೆ ಆಯ್ಕೆಗೆ ಅರ್ಹರಾಗಿರುತ್ತಾರೆ. ಆದರೆ ಅವನು ಅಥವಾ ಅವಳು ಮುಂದಿನ 5 ವರ್ಷಗಳಲ್ಲಿ ಅವಧಿಗೆ ಮಾತ್ರ ಆಯ್ಕೆಯಾಗಬಹುದಾಗಿದೆ. ಈ ಪ್ರಕ್ರಿಯೆಗಳು ಏನಾಗಿದೆ, ಕಂಪ್ನಿಯ ಲೆಕ್ಕ ಪರಿಶೋಧಕರ ನೇಮಕಾತಿಯನ್ನು ನಿಯಂತ್ರಿಸುತ್ತದೆ. ಇದು ಕಂಪ್ನಿಯ ಹಣಕಾಸು ವರದಿಗಳ ನಿಖರತೆಯಾಗಿರ್ಬೋದು, ಪಾರದರ್ಶಕತೆಯನ್ನು ಖಚಿತಪಡಿಸಲು ಸಹಾಯ ಮಾಡುತ್ತದೆ. ಸೊ ಇದು ಇಲ್ಲಿವರೆಗೆ ಯೂನಿಟ್ 4ನಲ್ಲಿ ಬರುವಂತಹ 2 ಮತ್ತು 5 ಮತ್ತು 10 ಮಾರ್ಕಸ್ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡಿದ್ದೀವಿ. ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಇವಾಗ ನೆಕ್ಸ್ಟ್ ಏನಿದೆ ಯೂನಿಟ್ 5ದು ಪ್ರಶ್ನೆ ಮತ್ತು ಉತ್ತರಗಳು ನೋಡೋಣ. ಸೊ ಧನ್ಯವಾದಗಳು.